ಹೆಲೋ ಪಿ ಜಿ ಸಿ ಟಿ ಆಸ್ಪಿರೆಂಟ್, ದಿಸ್ ಇಸ್ ಚೇತನ್. ಪಿ ಜಿ ಸಿ ಟಿ MBA MCAಗೆ ಇಂಪಾರ್ಟೆಂಟ್ ಕ್ವಶನ್ಗಳನ್ನ ಡಿಸ್ಕಸ್ ಮಾಡ್ತಾ ಇದ್ದೀನಿ. ವಿತ್ ಶಾರ್ಟ್ ಟ್ರಿಕ್ಸ್ ಹೇಗೆ ಸಾಲ್ವ್ ಮಾಡ್ಬೋದು ಅಂತ ಪ್ರತಿ ಕ್ವಶನ್ಗಳನ್ನು ನಾನು ಎಕ್ಸ್ಪ್ಲೈನ್ ಮಾಡಿ ಹೇಳ್ಕೊಡ್ತಾ ಇದ್ದೀನಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ನಿಮ್ಮ ಫ್ರೆಂಡ್ಸ್ ಗ್ರೂಪ್ಗೆ ಶೇರ್ ಮಾಡಿ. ಮತ್ತಷ್ಟು ಕ್ವಶನ್ಗಳನ್ನ ಮುಂದಿನ ವಿಡಿಯೋದಲ್ಲಿ ತೊಗೊಂಡು ಬರ್ತೀನಿ. ಸೊ ಇವತ್ತಿನ ಮೊದಲನೇ ಕ್ವಶನ್ ಡಿಸ್ಕಸ್ ಮಾಡೋಣ. ಫಸ್ಟ್ ಕ್ವಶನ್ ರಿಲೇಟೆಡ್ ಟು ಬ್ಲಡ್ ರಿಲೇಷನ್ ಇದೆ. ಸೊ ಇಫ್ ಎಮ್ percentage n means m is the son of n ಅಂತ ಇದೆ. m at the rate n means m is the sister of n. m dollar n means m is the father of n ಇದೆ. ಡೇಟಾ ಕೊಟ್ಟಿದ್ದಾರೆ. ಈ ಡೇಟಾ ಮೇಲೆ ಕ್ವಶನ್ ಕೇಳಿದ್ದಾರೆ. ಏನು ಕ್ವಶನ್? ವಿಚ್ ಆಫ್ ದ ಫಾಲೋಯಿಂಗ್ ಶೋಸ್ ದ, ಅಂದರೆ ಕೊಟ್ಟಿರೋ ಆಪ್ಷನ್ಸ್ ಅಲ್ಲಿ ರಿಲೇಷನ್ ದಟ್ ಸಿ ಈಸ್ ದ ಗ್ರ್ಯಾಂಡ್ ಆರ್ಡರ್ ಆಫ್ ಇ. ಸಿ ಈಸ್ ಗ್ರ್ಯಾಂಡ್ ಆರ್ಡರ್ ಆಫ್ ಇ ಅಂದರೆ ಸಿ ಶುಡ್ ಬಿ ಏನಾಗಿರಬೇಕು? ಫೀಮೇಲ್. ಸೊ ಈ ಪಾಯಿಂಟ್ನ ಅರ್ಥ ಮಾಡ್ಕೊಳ್ಳೋಣ. ಇಲ್ಲಿ ನಮ್ಗೇನು ಕ್ವಶನ್ ಅಂದರೆ, ಈ ಕೊಟ್ಟಿರೋ ಆಪ್ಷನಲ್ಲಿ ಸಿ ಅನ್ನೋರು ಗ್ರ್ಯಾಂಡ್ ಆರ್ಡರ್ ಆಗಿರಬೇಕು ಹೀಗೆ ಯಾವ ಆಪ್ಷನಲ್ಲಿ ಅಂತ ಹೇಳ್ತಿದ್ದಾರೆ. ಬೈ ಸಿಂಗ್ ನಾವು ಎರಡು ಆಪ್ಷನ್ನ ಎಲಿಮಿನೇಟ್ ಮಾಡ್ಬೋದು. ನೋಡಿ, ಈ ಆಪ್ಷನ್ ಮತ್ತು ಈ ಆಪ್ಷನ್. ಯಾಕೆ ಅಂತ ರೀಸನ್ ಹೇಳ್ತೀನಿ ನೋಡಿ. ಲಾಸ್ಟ್ ಒನ್ ನೋಡಿ, ಈ ಪರ್ಸೆಂಟೇಜ್ ಸಿ ಇದೆ. ಪರ್ಸೆಂಟೇಜ್ ಅಂದರೆ ಏನು? ಎಮ್ ಈಸ್ ದ ಸನ್ ಆಫ್ ಎನ್ ಅಂತ. ಸೊ ಇಲ್ಲಿ ಇ ಈಸ್ ದ ಸನ್ ಆಫ್ ಸಿ ಆಗುತ್ತೆ. ಇ ಅನ್ನೋರು ಸನ್ ಆಗಿರ್ತಾರೆ ಯಾರಿಗೆ? ಸಿಗೆ. ಬಟ್ ಸಿ ಜೆಂಡರ್ ಗೊತ್ತಾಗಲ್ಲ, ಮೇಲೋ ಫಿಮೇಲೋ ಗೊತ್ತಾಗಲ್ಲ. ಸೊ ಹಾಗಾಗಿ ರಾಂಗ್. ಯಾಕಂದರೆ ಸಿ ಶುಡ್ ಬಿ ಏನಾಗಿರಬೇಕು? ಫಿಮೇಲ್ ಆಗಿರಬೇಕು. ಅದೇ ರೀತಿ ಆಪ್ಷನ್ ನೋಡಿ, ಎಫ್ ಡಾಲರ್ ಸಿ. ಡಾಲರ್ ಅಂದರೆ ಏನು? ಎಮ್ ಇಸ್ ದ ಫಾದರ್ ಆಫ್ ಎನ್. ಇಲ್ಲೂ ಕೂಡ ಎಫ್ ಇಸ್ ದ ಫಾದರ್ ಆಫ್ ಸಿ. ಸಿ ಜೆಂಡರ್ ಗೊತ್ತಾಗದ ಕಾರಣ ಇವೆರಡು ಆಪ್ಷನ್ನ ಬೈ ಸಿಂಗ್ ನಾವೇನು ಮಾಡ್ಬೋದು? ಎಲಿಮಿನೇಟ್ ಮಾಡ್ಬೋದು. ಇನ್ನೆರಡು ಆಪ್ಷನಲ್ಲಿ ಯಾವುದೋ ಒಂದು ಆಗಿರುತ್ತೆ. ಲೆಟಸ್ ಟೇಕ್ ಈ ಆಪ್ಷನ್ನ ಚೆಕ್ ಮಾಡೋಣ. ಏನಿದೆ? ಸಿ ಎಟ್ ದ ರೇಟ್ ಬಿ ಪರ್ಸೆಂಟೇಜ್ ಎಫ್ ಪರ್ಸೆಂಟೇಜ್ ಇ ಇದೆ. ಇದನ್ನು ಒನ್ ಬೈ ಒನ್ ಸಾಲ್ವ್ ಮಾಡೋಣ. ಸೊ ಫಸ್ಟು ಸಿ ಅಟ್ ದ ರೇಟ್ ಬಿ ಅಂತ ಹೇಳಿದ್ರೆ ಏನು? ಅಟ್ ದ ರೇಟ್ ಅಂದರೆ ನೋಡಿ, ಎಮ್ ಈಸ್ ದ ಸಿಸ್ಟರ್ ಆಫ್ ಎನ್. ಇಲ್ಲಿ ನಾನು ಏನಂತ ಹೇಳ್ಬೋದು? ಸಿ ಈಸ್ ದ ಸಿಸ್ಟರ್. ಸಿಸ್ಟರ್ ಅಂದರೆ ಫೀಮೇಲ್, ಟೇಪ್ ಆಗ್ತಾ ಇದ್ದೀನಿ. ಸಿಸ್ಟರ್ ಆಫ್ ಬಿ. ಸೊ ಇವರಿಬ್ಬರು ಸಿಬ್ಲಿಂಗ್ಸ್ ಆಗಿರ್ತಾರೆ. ಜಸ್ಟ್ ಟೇಕ್, ನಾನು ಸಿಬ್ಲಿಂಗ್ ಅಂತಲೇ ಮೆನ್ಷನ್ ಮಾಡ್ತೀನಿ ನೋಡಿ, ಯಾಕಂದರೆ ಸಿ ಸಿಸ್ಟರ್ ಆಫ್ ಬಿ ಅಂತ ಹೇಳ್ತಿದ್ದಾರೆ. ನೆಕ್ಸ್ಟು ಬಿ ಪರ್ಸೆಂಟೇಜ್ ಎಫ್. ನೋಡಿ, ಪರ್ಸೆಂಟೇಜ್ ಅಂದರೆ ಏನು ಕೊಟ್ಟಿದ್ದಾನೆ ಇಲ್ಲಿ? ಸೊ ಎಮ್ ಈಸ್ ದ ಸನ್ ಆಫ್ ಎನ್. ಸೊ ಇಲ್ಲಿ ಏನು ಹೇಳ್ಬೋದು? ಬಿ ಈಸ್ ದ ಸನ್. ಮೇಲ್ ಕ್ಯಾಂಡಿಡೇಟ್ಗೆ ಕ್ಯಾಪ್ ಆಗ್ತಾ ಇದ್ದೀನಿ. ಬಿ ಈಸ್ ದ ಸನ್ ಆಫ್ ಎಫ್. ಎಫ್ ಗೊತ್ತಿಲ್ಲ, ಫಾದರೋ ಮದರೋ ವಿ ಡೋಂಟ್ ನೋ, ಜಸ್ಟ್ ಫಾದರ್ ಅಂತ ಅನ್ಕೋಬಾರ್ದು ನೀವು. ಅಗೈನ್ ಎಫ್ ಪರ್ಸೆಂಟೇಜ್ ಇ. ಪರ್ಸೆಂಟೇಜ್ ಅಂದರೆ ಎಮ್ ಈಸ್ ದ ಸನ್ ಆಫ್ ಎನ್. ಇಲ್ಲಿ ಅಗೈನ್ ಎಫ್ ಈಸ್ ದ ಸನ್ ಆಫ್ ಇ. ಈ ಜೆಂಡರ್ ಗೊತ್ತಿಲ್ಲ. ಸೊ ಬಿಗೆ ಎಫ್ ಏನಾಗಬೇಕು? ಫಾದರ್. ಇ ಏನಾಗಬೇಕು? ಗ್ರ್ಯಾಂಡ್ ಫಾದರ್ ಆಗಿರ್ಬೋದು ಅಥವಾ ಗ್ರ್ಯಾಂಡ್ ಮದರ್ ಇರ್ಬೋದು. ಸೊ ಈಗ ಸಿ ಏನಾಗ್ತಾರೆ ಹೀಗೆ ಅಂತ ನೀವು ಕಂಪೇರ್ ಮಾಡಿ. ಸನ್ನು ಗ್ರ್ಯಾಂಡ್ ಸನ್ನು, ಗ್ರ್ಯಾಂಡ್ ಡಾಟರ್ಗೆ, ಗ್ರ್ಯಾಂಡ್ ಸನ್ಗೆ ಸಿಸ್ಟರ್ ಇದ್ದರೆ ಗ್ರ್ಯಾಂಡ್ ಡಾಟರ್. ಈ ಗ್ರ್ಯಾಂಡ್ ಫಾದರ್ ಆಗಿರಲಿ, ಗ್ರ್ಯಾಂಡ್ ಮದರ್ ಆಗಿರಲಿ. ಸೊ ಸಿ ಏನಾಗಿರಲೇಬೇಕು? ಗ್ರ್ಯಾಂಡ್ ಡಾಟರ್ ಆಗಿದ್ದಾರೆ. ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಈ ರೀತಿ ವೆರಿಫೈ ಮಾಡಬೇಕಾಗತ್ತೆ ನಿಮ್ಮ ಎಕ್ಸಾಮ್ಸಲ್ಲಿ ಈ ಥರದ ಕ್ವಶನ್ಸ್ಗಳನ್ನ. ಸೊ ಪ್ರಾಬಬ್ಲಿ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಬೇಸಿಕ್ ನಿಮಗೆ ಬ್ಲಡ್ ರಿಲೇಷನ್ ಐಡಿಯಾ ಇರಬೇಕಾಗತ್ತೆ. ಆ ನಂತರ ಈ ಥರದ ಕ್ವಶನ್ಗಳನ್ನ ಸಾಲ್ವ್ ಮಾಡ್ಬೋದು. ಐ ಮೂವ್ ಟು ನೆಕ್ಸ್ಟ್ ಕ್ವಶನ್. This question, in a certain school 20% of students are below 9 years ಅಂತ ಹೇಳಿದ್ದಾರೆ. ಸೊ ಮ್ಯಾಕ್ಸಿಮಮ್ ಟೋಟಲ್ ಎಷ್ಟಿರುತ್ತೆ? ಆಲ್ವೇಸ್ ಪರ್ಸೆಂಟೇಜಲ್ಲಿ ನಾವು ಹೇಳೋದಾದರೆ 100% ಅಂತ ಕನ್ಸಿಡರ್ ಮಾಡಬೇಕು. ಈಗ ಯಾವುದೋ ಒಂದು ಸ್ಕೂಲಲ್ಲಿ 50 ಜನ ಓದ್ತಾ ಇದ್ದಾರೆ ಅಂದರೆ ಅದು ಅವರ 100% ಸ್ಟ್ರೆಂತ್ ಅಂತ. ಸೊ ಒನ್ ಬೈ ಒನ್ ಸ್ಟಡಿ ಮಾಡೋಣ. ಇನ್ ಎ ಸರ್ಟೈನ್ ಸ್ಕೂಲ್ 20% ಆಫ್ ಸ್ಟೂಡೆಂಟ್ಸ್ ಬಿಲೋ 9 ಇಯರ್ಸ್. 9 ಇಯರ್ಸ್ ಬಿಲೋ ಇರೋರು ಎಷ್ಟು ಜನ ಅಂದರೆ 20%. The number of students above 9 years is 2/3 of the number of students of 9 years of age, which is 96. ಇಲ್ಲಿ ಎರಡು ಪಾಯಿಂಟ್ನ ಕನೆಕ್ಟ್ ಮಾಡಿದ್ದಾರೆ. ಸೊ ಎಬೋವ್ 9 ಇಯರ್ಸ್ ಇರೋರು ಎಷ್ಟಿದ್ದಾರೆ ಅಂದರೆ 2/3 ಆಫ್ ದ ನಂಬರ್ ಆಫ್ ಸ್ಟೂಡೆಂಟ್ಸ್ ಆಫ್ 9 ಇಯರ್ಸ್ ಏಜ್. 9 ಇಯರ್ಸ್ ಏಜ್ ಇರೋರು ಎಷ್ಟು ಅಂತ ಕೊಟ್ಟಿದ್ದಾರೆ. That is 96. The number of students of 9 years of age, which is 96.
ಅಂದರೆ 9 ಇಯರ್ಸ್ ಇರೋ ಏಜ್ ಇರೋರು 96 ಇದ್ದಾರೆ. ಅದರಲ್ಲಿ 9 ಇಯರ್ಸ್ ಎಬೋ ಇರೋರು 2/3 ಇದ್ದಾರೆ ಅಂತ, 2/3 ಆಫ್ 96 ಅಂತ ಬರ್ಕೋ. 9 ಇಯರ್ಸ್ ಏಜ್ ಗ್ರೂಪ್ ಇದಾರಲ್ಲ, ದಟ್ ಇಸ್ 96 ಮೆಂಬರ್ಸ್ ಇದ್ದಾರೆ, ಅದರಲ್ಲಿ 2/3 9 ಇಯರ್ಸ್ ಎಬೋ ಇರೋರು ಇದ್ದಾರೆ ಅಂತ ಕೊಟ್ಟಿದ್ದಾರೆ. ವೆರಿ ಸಿಂಪಲ್. ವಾಟ್ ಈಸ್ ದ ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಇನ್ ಅ ಸ್ಕೂಲ್? ಇನ್ನೊಂದ್ಸಲ ನಾನು ಹೇಳ್ತೀನಿ ನೋಡಿ. ಸೊ ಟೋಟಲ್ ಮ್ಯಾಕ್ಸಿಮಮ್ 100% ಇರ್ತಾರೆ, ಅದರಲ್ಲಿ ಬಿಲೋ 9 ಇಯರ್ಸ್ ಇರೋರು 20% ಜನ, ಎಬೋ 9 ಇಯರ್ಸ್ ಇರೋರು, ಆರೋ ಮಾರ್ಕ್ ಎಬೋ ಅಂತ ತೋರಿಸಿದ್ದೀನಿ, 2/3 ಆಫ್ 9 ಇಯರ್ಸ್ ಏಜ್ ಗ್ರೂಪಲ್ಲಿ 2/3 ಇರ್ತಾರೆ. 9 ಇಯರ್ಸ್ ಏಜ್ ಗ್ರೂಪ್ ಅವರು 96 ಮೆಂಬರ್ಸ್ ಇದ್ದಾರೆ ಅಂದರೆ ಇವ್ರು ಎಷ್ಟಾಗ್ತಾರೆ? 3 1 ಟೈಮ್ಸ್, 3 3 ಟೈಮ್ಸ್, 3 2 ಟೈಮ್ಸ್, 32 2s 64. ಇವರು 64 ಆಗ್ತಾರೆ, ಇವ್ರು 96 ಇದ್ದಾರೆ. ಸೊ ಟೋಟಲ್ ಆಲ್ವೇಸ್ 100% ಅಂದರೆ ಇದು 20% ಅಂತ ಡಿಕ್ಲೇರ್ ಆಗಿದೆ. ಇವೆರಡು ಎಷ್ಟು ಪರ್ಸೆಂಟ್ ಆಗಿರಲೇಬೇಕು? ಇವೆರಡು 80%, ಯಾಕಂದರೆ ಇದು 20% ಇದೆ. 64 + 96 ಆ್ಯಡ್ ಮಾಡೋಣ. 96 + 64, 10 ಕ್ಯಾರಿ 1, ದಟ್ ಇಸ್ 16, 160. 160ನ ನಾವು 80%ಗೆ ಕನೆಕ್ಟ್ ಮಾಡ್ಬೋದು. 80% ವ್ಯಾಲ್ಯೂ ಇಸ್ ಗಿವನ್ 160. ದೆನ್ ವಾಟ್ ಇಸ್ ದ ಕ್ವಶನ್? ದ ನಂಬರ್ ಆಫ್ ಸ್ಟೂಡೆಂಟ್ಸ್ ಇನ್ ದ ಕ್ಲಾಸ್ ಅಂದರೆ ಟೋಟಲ್ 20% ಸೇರಿದ್ರೆ 100% ವ್ಯಾಲ್ಯೂ ಎಷ್ಟಾಗುತ್ತೆ? ಇದನ್ನು ಕ್ರಾಸ್ ಮಲ್ಟಿಪ್ಲೈ ಮಾಡೋಣ. 160 × 100 ಡಿವಿಷನ್ 80. 81 ಟೈಮ್ಸ್, 82 ಟೈಮ್ಸ್, 2 × 100 200. ದ ಮ್ಯಾಕ್ಸಿಮಮ್ ಸ್ಟ್ರೆಂತ್ ಇಸ್ 200. ಈ ಥರ ಸಿಂಪಲ್ ಕ್ವಶನ್ಗಳು ನಿಮ್ಮ ಎಕ್ಸಾಮ್ಸಲ್ಲಿ ಬರುತ್ತೆ. ನಿಮ್ಗೊಂದು ಸ್ವಲ್ಪ ಬೇಸಿಕ್ ನಾಲೆಡ್ಜ್ ಇದ್ದರೆ ಈ ಥರದ್ದು ಎಲ್ಲ ಕ್ವಶನ್ಸ್ಗಳನ್ನ ಸಾಲ್ವ್ ಮಾಡ್ಬೋದು. ಸೊ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.